ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಸೊ ರ್ಯಾಂಡಮ್ ಆಗಿ ಹಾಗೆ ಒಂದು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾವು ಡೈಲಿ ಹಾಲ್ನ ಬುಕ್ ಮಾಡಿರ್ತೀವಿ. ಸೊ ಅದು ಬಂದಿರುತ್ತೆ. ಬೆಳಗ್ಗೆನೆ ನಾನು ಎದ್ದು ಹಾಲನ್ನ ತೊಗೊತಾ ಇದ್ದೀನಿ, ಕಾಯೋದಕ್ಕೆ ಇಡಬೇಕಲ್ಲ. ಸೊ ಹಾಗಾಗಿ ಮಕ್ಕಳೆಲ್ಲ ಇನ್ನೂ ಮಲ್ಕೊಂಡಿದ್ದಾರೆ, ಅವ್ರನ್ನ ಎದ್ದೇಳಿಸಿ ರೆಡಿ ಮಾಡಬೇಕು. ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಏನಾದರೂ ಪ್ರಿಪೇರ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡೋದಕ್ಕೆ ಅಂದ್ಬಿಟ್ಟು ಬೇಗ ಎದ್ದಿರ್ತೀನಿ ನಾನು. ಸೊ ಇತ್ತೀಚೆಗೆ ಹೆಂಗಪ್ಪ ಆಗಿಬಿಟ್ಟಿದೆ ಅಂತ ಅಂದರೆ ಎದ್ದೊಳೋದಕ್ಕೂ ಆಗಲ್ಲ. ಆ್ಯಕ್ಚುಲಿ ಇದು ಶೂಟ್ ಮಾಡಿಕೊಂಡು ಒಂದು 15 ಡೇಸ್ ಬಿಫೋರ್ ನಾನು ಶೂಟ್ ಮಾಡಿ ಇಟ್ಕೊಂಡಿರೋದು ಈ ಒಂದು ಲಾಗ್ನ. ಬಟ್ ಅವಾಗೆಲ್ಲ ಸ್ವಲ್ಪ ಚಳಿ ಇತ್ತಲ್ಲ, ಇವಾಗ ಚಳಿ ಕಮ್ಮಿ ಆಗಿದೆ. ಬಟ್ ಅವಾಗ ಚಳಿ ಇತ್ತು, ಎದ್ದೇಳೋದಕ್ಕೂ ಬೇಜಾರಾಗ್ತಿತ್ತು. ಬೆಳಗ್ಗೆ ಯಾರಪ್ಪ ಎದ್ದೇಳ್ತಾರೆ, ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇರೋದು. ಬಟ್ ಆದ್ರೂ ಎದ್ದೇಳಲೇಬೇಕಲ್ಲ, ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕಲ್ಲ. ಸೊ ಹಾಗಾಗಿ ಮೊದಲೆಲ್ಲ 6:30 6 ಒಳಗೇನೆ ಎದ್ಬಿಡ್ತಿದೆ. ಇವಾಗ 7 ಆದ್ರೂ ಎದ್ದೇಳೋದಕ್ಕೆ ಮನಸ್ಸೇ ಇರಲ್ಲ. ಸೊ ಮಲ್ಕೋಬೇಕು ಅನಿಸ್ತಾ ಇರುತ್ತೆ. ಸೊ ಎದ್ದು ಇವಾಗ ಹಾಲು ಪ್ಯಾಕೆಟ್ ಎಲ್ಲ ತೊಳೆದು ಫಸ್ಟು ನಾನು ವಾಶ್ ಮಾಡ್ಕೊತೀನಿ. ಹಾಲು ಪ್ಯಾಕೆಟ್ ವಾಶ್ ಮಾಡಿ ನೀರು ಸೋರೋದಕ್ಕೆ ಅಂತ ಇಡ್ತೀನಿ. ಯಾಕೆಂದರೆ ಅವರು ಕೈಯಲ್ಲೆಲ್ಲ ಟಚ್ ಮಾಡಿ ಮತ್ತು ಬ್ಯಾಗಲ್ಲೆಲ್ಲ ಇಟ್ಕೊಂಡ್ಬಂದಿರ್ತಾರೆ, ಗಲೀಜಾಗಿರುತ್ತೆ ಅಂದ್ಬಿಟ್ಟು. ಸೊ ಕುಂಬಳಿಕಾಯಿನ ನಾನು ರಾತ್ರಿನೇ ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೆ. ಕುಂಬಳಿಕಾಯಿ ಪಲ್ಯ ಮಾಡೋಣ, ಚಪಾತಿ ಮಾಡೋಣ ಅಂತ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಕುಂಬಳಿಕಾಯಿ. ಅಕ್ಕಿ ರೊಟ್ಟಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರ್ತಿತ್ತು. ನಾವು ಊರಲ್ಲೆಲ್ಲ ಮಾಡಿದಾಗ ತಿಂತಾ ಇದ್ವಿ. ಬಟ್ ನಾನು ಇಲ್ಲಿ ಸಿಂಪಲ್ ಒಗ್ಗರಣೆನೇ ಅಷ್ಟೇ. ಊರಲ್ಲಿ ಯಾವ ರೀತಿ ಮಾಡ್ತಾರೆ ಸಿಂಪಲಾಗಿ ಆ ರೀತಿ ಸಾಸಿವೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಮಾಡ್ತಾ ಇರೋದು. ವಿಜಯ್ ಇನ್ನೂ ಡಿಫ್ರೆಂಟಾಗಿ ಮಾಡ್ತಾರೆ. ಅಂದರೆ ಅವರು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾರೆ. ಡೆಲ್ಲಿ ಸೈಡೆಲ್ಲ ಯಾವ ರೀತಿ ಕುಂಬಳಿಕಾಯಿ ಪಲ್ಯ ಮಾಡ್ತಾರೆ ಆ ರೀತಿ ನಮ್ಮ ಅತ್ತೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದೇ ರೀತಿ ವಿಜಯ್ ಕೂಡ ಮಾಡ್ತಾರೆ. ಬಟ್ ನನಗೇನಂದರೆ ನಮ್ಮ ಥರ ತಿನ್ಬೇಕನ್ನೋದು ಆಸೆ. ಏನಕ್ಕೆ ಅಂತ ಅಂದರೆ ನಾವು ಯಾವ ವೆಜಿಟೇಬಲ್ಸ್ನ, ಯಾವುದು ಅಡುಗೆನ ನಾವು ಯಾವ ರೀತಿ ತಿನ್ಕೊಂಬಂದಿರ್ತೀವಿ ಅದೇ ರೀತಿ ಟೇಸ್ಟಲ್ಲಿ ತಿನ್ನೋಕೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲೂ ತುಂಬಾ ಚೆನ್ನಾಗಿರುತ್ತೆ. ವಿಜಯ್ ಮಾಡ್ತಾರೆ, ಅವಾಗೆಲ್ಲ ತಿಂದಿದ್ದೀನಿ ಚಪಾತಿ. ಅವರು ರೋಟಿ ಜೊತೆಗೆ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆಯಲ್ಲ, ಉಟ್ಕುಣ ಸುಟ್ಟರು ಹೋಗಲ್ಲ ಅಂತ. ಸೊ ಆ ರೀತಿ ಚಿಕ್ಕದ್ರಿಂದೆಲ್ಲ ನಾವೇನೆಲ್ಲ ತಿಂದಿರ್ತೀವಿ ಅದೇ ರೀತಿನೇ ತಿನ್ಬೇಕಂತ ಆಸೆ ಇರುತ್ತೆ. ಸೊ ವಿಜಯ್ ನಾರ್ತ್ ಇಂಡಿಯನ್ ಫುಡ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಬಟ್ ನಮಗೆ ಚಿಕ್ಕದ್ರಿಂದ ರೂಢಿ ಆಗಿರೋದು, ನಾವು ಯಾವ ರೀತಿ ತಿನ್ಕೊಂಬಂದಿದ್ವಿ ಅದೇ ರೀತಿ ತಿಂದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ನಾರ್ತ್ ಇಂಡಿಯನ್ ಫುಡ್ಡು ಕೂಡ ಜಾಸ್ತಿನೇ ನಾವು ಮಾಡೋದು. ಬಟ್ ಒಂದೊಂದು ಟೈಮ್ ಈ ರೀತಿ ನಮ್ಮ ಅಡುಗೆನೂ ಕೂಡ ನಾವು ಮಾಡ್ಕೊಂಡು ತಿಂದಾಗ ತುಂಬಾ ಖುಷಿ ಸಿಗುತ್ತೆ. ಅದನ್ನೇ ನಾನು ಹೇಳೋದು, ಉಟ್ಕುಣ ಸುಟ್ಟರು ಹೋಗಲ್ಲ ಅಂತ. ಸೊ ನಾವು ಚಿಕ್ಕದ್ರಿಂದ ಯಾವ ರೀತಿ ಒಳ್ಳೆ ಅಭ್ಯಾಸಗಳನ್ನ ಅಳವಡಿಸ್ಕೊಂಬಂದಿರ್ತೀವಿ ಅದು ನಾವು ಸುಟ್ಟಾಗಲೂ ಕೂಡ ಹೋಗಲ್ಲ. ಸೊ ಆ ರೀತಿ ಚಿಕ್ಕದ್ರಿಂದನೇ ಒಳ್ಳೆ ಬುದ್ಧಿ ಕಲಿಸಿದ್ರೆ ಅದೇ ರೀತಿನೇ ಮಕ್ಕಳು ಮುಂದೆ ಸಾಯೋವರೆಗೂ ಕೂಡ ಒಳ್ಳೆ ರೀತಿಯಾಗಿ ಇರ್ತಾರೆ. ಚಿಕ್ಕದ್ರಲ್ಲೇ ಮನೇಲಿ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ಲ ಈ ಥರ ಎಲ್ಲ ಇದ್ದರೆ ನೋಡಿ ಮಕ್ಕಳು ಅಡ್ಡದಾರಿ ಹಿಡಿತಾರೆ. ಅವ್ರು ಅಲ್ಲಿಂದನೇ ಕಲ್ತ್ಕೊಂಬಂದ್ಬಿಟ್ಟಿರ್ತಾರೆ. ಅವ್ರ ಅಪ್ಪ, ಅವ್ರಮ್ಮ, ಅವ್ರ ಅಜ್ಜಿ, ತಾತ ಅವರಿಂದನೇ ಎಲ್ಲ ಕೆಟ್ಟ ಗುಣಗಳನ್ನೆಲ್ಲ ಅಳವಡಿಸ್ಕೊಂಡು ತಪ್ಪು ಅಂತ ಗೊತ್ತಿದ್ರು ಕೂಡ ಮಾಡ್ತಾರೆ. ಏನಕ್ಕೆ ಅಂದರೆ ಆ ಫ್ಯಾಮಿಲಿನೇ ಆ ರೀತಿ ಇರುತ್ತೆ, ಅವ್ರ ಫ್ಯಾಮಿಲಿಯಿಂದನೇ ಬಂದ್ಬಿಟ್ಟಿರುತ್ತೆ ಅದು. ಸೊ ನಾವೇನಪ್ಪ ಅಂತಂದರೆ ಮಕ್ಕಳಿಗೆ ನಮ್ಮ ಒಂದು ಸಂಸ್ಕೃತಿನ ಹೇಳ್ಕೊಡ್ಬೇಕು. ಯಾರ ಜೊತೆ ಯಾವ ರೀತಿ ಮಾತಾಡಬೇಕು, ದೊಡ್ಡವ್ರ ಜೊತೆ ಯಾವ ರೀತಿ ಮಾತಾಡಬೇಕು, ಚಿಕ್ಕವ್ರ ಜೊತೆ ಯಾವ ರೀತಿ ಮಾತಾಡಬೇಕು, ರೆಸ್ಪೆಕ್ಟ್ಫುಲ್ ಆಗಿ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ನಾವು ಚಿಕ್ಕದ್ರಿಂದನೇ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಮ್ಮ ಸುತ್ತಮುತ್ತ ತುಂಬ ಜನನ ನೋಡ್ಬಿಟ್ಟಿದ್ದೀವಿ ನಾನು, ವಿಜಯ್. ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕರೆಕ್ಟ್ ಇಲ್ಲ, ಫ್ಯಾಮಿಲಿ ಸರಿ ಇಲ್ಲ ಅಂತ ಅಂದರೆ ಅಲ್ಲಿನ ಮಕ್ಕಳುಗಳು ಯಾವ ರೀತಿ ಅಡ್ಡದಿಡ್ಡಿ ಮಾತಾಡ್ತಾರೆ, ಯಾವ ರೀತಿ ಬೆಳವಣಿಗೆ ಇರುತ್ತೆ ಅನ್ನೋದನ್ನ ಕಣ್ಣಾರೆ ಕಂಡುಬಿಟ್ಟಿದ್ದೀವಿ. ಸೊ ನಾನು ಮತ್ತು ವಿಜಯ್ ದುವಿ ಅಪ್ಪಗೆ ಹೇಳ್ಕೊಡೋದು ಇಷ್ಟೇ. ನಿಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೆ, ನಿಮ್ಮನ್ನ ಯಾರು ಪ್ರೀತಿಯಿಂದ ನೋಡ್ಕೋತಾರೆ, ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ಕೊಂಡು ಇರ್ತಾರೆ ಅಂಥವ್ರ ಜೊತೆ ನೀವು ಸಾಯೋವರೆಗೂ ಚೆನ್ನಾಗಿರಬೇಕು. ನಿಮ್ಮನ್ನ ಯಾರು ಕಡೆಗಣಿಸಿ ರೆಸ್ಪೆಕ್ಟ್ ಇಲ್ದೇ ಬೇರೆಯವ್ರ ಮುಂದೆ ಕೇವಲವಾಗಿ ಮಾತಾಡ್ತಾರೆ ಅಂಥವ್ರ ಜೊತೆ ಸೇರಲೇಬೇಡಿ ಅಂತಲೇ ನಾವು ಹೇಳ್ಕೊಡೋದು. ನೀವು ನಿಮ್ಮ ಲೈಫಲ್ಲಿ ಮುಂದೆ ಬರ್ತಿರೋ ಇಲ್ವೋ ಗೊತ್ತಿಲ್ಲ, ಒಳ್ಳೆ ಬುದ್ಧಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅಂತಲೇ ನಾವು ಹೇಳೋದು. ಎಲ್ಲರ ಜೊತೆ ಯಾವ ರೀತಿ ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದೀವಿ ನಾನು ಮತ್ತು ವಿಜಯ್. ಯಾಕೆಂದರೆ ಮುಂದೆ ಮಕ್ಳುಗಳು ಹಾಳಾಗಬಾರ್ದಲ್ಲ, ಬೇರೆಯವ್ರ ಹತ್ರ ಒಂದು ಮಾತು ಕೇಳಬಾರ್ದು, ನೋಡಿ ಇಂಥವ್ರ ಮಕ್ಕಳಂತೆ ಅಂತ ಎಲ್ಲ ಬರಬಾರ್ದು. ಸೊ ಹಾಗಾಗಿ ನಾವು ಯಾರ ಹತ್ರನೂ ಕೂಡ ಆ ರೀತಿ ಅನ್ಸ್ಕೊಂಡಿಲ್ಲ, ನಮ್ಮ ಮಕ್ಕಳು ಕೂಡ ಯಾರ ಹತ್ರನೂ ಆ ಥರ ಅನ್ಸ್ಕೋಬಾರ್ದು. ಸೊ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಿಷ್ಟೇ, ಒಳ್ಳೆ ಬುದ್ಧಿ ಕಲಿಬೇಕು. ನಿಮ್ಮ ಜೊತೆ ಚೆನ್ನಾಗಿರೋರ ಜೊತೆ ನೀವು ಕೂಡ ಚೆನ್ನಾಗಿರಿ. ಮತ್ತು ಎಲ್ಲಿ ಕೆಟ್ಟದ್ದು ಅಂತ ಗೊತ್ತಾಗುತ್ತೆ, ಅವ್ರು ಕೆಟ್ಟವ್ರು ಅಂತ ಗೊತ್ತಾಗುತ್ತೆ, ಅಲ್ಲಿಗೆ ಎಡಗಾಲು ಕೂಡ ಇಡಬೇಡಿ ಅಂತ ಹೇಳ್ತೀವಿ ಮಕ್ಕಳಿಗೆ. ಸೊ ಇನ್ನೊಂದೇನಪ್ಪ ಅಂತ ಅಂದರೆ ಸ್ವಂತದವರೇ ಆಗಲಿ, ಸ್ವಂತ ತಾಯಿ, ತಂದೆ, ತಮ್ಮ, ಅಕ್ಕ ಯಾವನೇ ಆಗಲಿ ಯಾರನ್ನೂ ಕೂಡ ಅತಿಯಾಗಿ ನಂಬೇಡಿ. ಅತಿಯಾಗಿ ನಂಬಿ ನಾವು ಮೋಸ ಹೋಗಿರೋದುಂಟು. ಸೊ ನಮಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸ್ವಂತದವ್ರನ್ನೂ ಕೂಡ ನಂಬೇಡಿ. ನೀವಾಯಿತು, ನಿಮ್ಮ ಗಂಡ ಆಯಿತು, ಮಕ್ಕಳಾಯಿತು ಅಂತ ಇದ್ದರೆ ನಿಜವಾಗ್ಲೂ ನಿಮ್ಮ ಲೈಫ್ ತುಂಬ ಸಖತ್ತಾಗಿರುತ್ತೆ. ನಮ್ಮವ್ರು ತಡಿಯಪ್ಪ, ನಮ್ಮ ಸ್ವಂತದವರು ಅಂತ ಏನಾದರೂ ನೀವು ಅವ್ರನ್ನ ಹತ್ರ ಬಿಟ್ಕೊಂಡ್ರೆ ತಲೆ ಮೇಲೆ ಹತ್ತು ಮೆರೀತಾರೆ ಮತ್ತು ನಮ್ಮನ್ನ ಮುಳುಗ್ಸಾಕ್ಬಿಡ್ತಾರೆ. ಸೊ ಹಾಗಾಗಿ ನಮ್ಮ ಲೈಫಲ್ಲಿ ಆಗಿರೋಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಸ್ವಂತದವ್ರನ್ನೂ ಕೂಡ ಒಳಗಡೆ ಬಿಟ್ಕೋಬೇಡಿ. ಯಾವತ್ತಾದರೂ ಒಂದಿನ ಅವರಿಂದನೂ ಕೂಡ ನಿಮಗೆ ತೊಂದರೆ ಆಗೇ ಆಗುತ್ತೆ.
ಸೊ ಈ ಒಂದು ಇದನ್ನು ನಾನು ಹೇಳಬೇಕು ಅಂತ ಅನ್ನಿಸ್ತು. ಸೊ ನಮಗಾಗಿರೋದ್ರಿಂದ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಫಸ್ಟೇ ಹಾಲು ಕಾಯಿಸೋಣ ಅಂತ ಅಂದ್ಕೊಂಡೆ, ಬಟ್ ಪಲ್ಯ ಒಗ್ಗರಣೆ ಹಾಕ್ತಿದ್ನಲ್ಲ, ಸೊ ಹಾಲೇನಾದರೂ ಆರಿದರೆ ಒಗ್ಗರಣೆದು ಹೊಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಪಲ್ಯ ಎಲ್ಲ ಆದಮೇಲೆ ಸೈಡಲ್ಲಿ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ರಾತ್ರಿ ಸ್ಪ್ರಿಂಗ್ ಆನಿಯನ್ನು ಮತ್ತು ಪೊಟೆಟೊ ಹಾಕಿ ವಿಜಯ್ ಪಲ್ಯ ಮಾಡಿದರು. ರಾತ್ರಿನೂ ಕೂಡ ಚಪಾತಿ ನಮ್ಮ ಜಾಸ್ತಿ ಆಲ್ಮೋಸ್ಟು ರೋಟಿ ಚಪಾತಿ ಇದ್ದೇ ಇರುತ್ತೆ ಡೈಲಿ ನಮ್ಮದು. ಸೊ ಅದು ಕೂಡ ಸ್ವಲ್ಪ ಪಲ್ಯ ಇತ್ತು, ಅದನ್ನು ಬೆಳಗ್ಗೆ ತಿನ್ನೋಕೆ ಕೊಡೋಣ, ಸ್ಕೂಲ್ಗೆ ಕುಂಬಳಕಾಯಿ ಪಲ್ಯ ಮಾಡಿ ಕೊಡೋಣ ಅಂದ್ಬಿಟ್ಟು ಕುಂಬಳಕಾಯಿ ಪಲ್ಯನ ಮಾಡ್ಕೊಂಡಿದ್ದಿದ್ದು. ಏಕೆಂದರೆ ಅದು ಸ್ವಲ್ಪನೇ ಇತ್ತಲ್ಲ, ಇವಾಗಷ್ಟೇ ಬ್ರೇಕ್ಫಾಸ್ಟ್ ತಿನ್ನೋದಕ್ಕಾಗುತ್ತೆ ಮಕ್ಕಳಿಗೆ ಮತ್ತು ನನಗೆ ಎಲ್ಲ ಸ್ಕೂಲ್ಗೆ ಫ್ರೆಶ್ ಆಗಿ ಮಾಡಿಕೊಡೋಣ ಅಂದ್ಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡಿದ್ದು. ಸೊ ನಾನು ಇಲ್ಲಿ ಚಪಾತಿನೆಲ್ಲ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫಾರ್ವರ್ಡ್ ಮಾಡಿದ್ದೀನಿ ವಿಡಿಯೋನ, ಅಂದರೆ ಚಪಾತಿ ಮಾಡೋದೆಲ್ಲ ಏನು ತೋರಿಸೋದು ಅಂದ್ಬಿಟ್ಟು. ಸೊ ಎಲ್ಲದೂ ಮಾಡೋದೆಲ್ಲ ತೋರಿಸೋದಕ್ಕಾಗಲ್ಲ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಫಾರ್ವರ್ಡ್ ಮಾಡಿ ಮಾಡ್ತಾಯಿರ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಫಸ್ಟೆಲ್ಲ ಮದುವೆಗಿಂತ ಮೊದಲು ಚಪಾತಿ ಅಷ್ಟು ರೌಂಡ್ ಶೇಪ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ನಾನು ಮತ್ತೆ ಮಾಡಬೇಕಾದ್ರೆಲ್ಲ ಹೇಳ್ತಾಯಿದ್ದೆ, ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು, ನನಗೆ ಮಾಡೋಕ್ಕೆ ಬರಲ್ಲ, ಅಷ್ಟೊಂದು ಒತ್ತಕ್ಕೆಲ್ಲ ನಂಗೆ ಬರಲ್ಲ, ಶೇಪ್ ಎಲ್ಲ ಹಾಳಾಗುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಇವಾಗ ಎಷ್ಟು ಚೆನ್ನಾಗಿ ಒತ್ತುತ್ತೀನಿ ಅಂದರೆ ಚಪಾತಿನ ನಿಜವಾಗ್ಲೂ ಯಾರೂ ಅಷ್ಟು ಚೆನ್ನಾಗಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಶೇಪೆಲ್ಲ ಬರುತ್ತೆ, ರೌಂಡ್ ಶೇಪಲ್ಲೇ ಇರುತ್ತೆ ನಾನು ಮಾಡೋವಂಥ ಚಪಾತಿ, ತುಂಬ ಚೆನ್ನಾಗಿ ಬರುತ್ತೆ. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಡೈಲಿ ಚಪಾತಿ ಒತ್ತಿ 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 ಅದೇ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಸೊ ಇವಾಗಂತೂ ಸಖತ್ತಾಗಿ ಮಾಡ್ತೀನಿ. ವಿಜಯ್ ಕೂಡ ಅಂತಾರೆ ತುಂಬ ಚೆನ್ನಾಗಿ ಮಾಡ್ತೀಯಾ ಇವಾಗ ಅಂತ. ಸ್ಟಾರ್ಟಿಂಗ್ ಬರ್ತಿರ್ಲಿಲ್ಲ, ಬಟ್ ಇಷ್ಟು ವರ್ಷ ಆದಮೇಲೆ ಕಲೀಲೇಬೇಕಲ್ಲ, ಸೊ ಹಾಗಾಗಿ ನನಗಿಂತನೂ ನಿಜವಾಗ್ಲೂ ಹೇಳಬೇಕಂತ ಅಂದರೆ ವಿಜಯ್ ಇನ್ನೂ ಸಾಫ್ಟಾಗಿ ರೌಂಡ್ ಶೇಪ್ನಲ್ಲಿ ಸಖತ್ತಾಗಿ ಮಾಡ್ತಾರೆ. ನಾನು ರೌಂಡ್ ಶೇಪೇನೋ ಮಾಡ್ತೀನಿ, ಒಂದೊಂದು ಚಪಾತಿ ಸಾಫ್ಟ್ ಬರುತ್ತೆ ನಂದು, ಒಂದೊಂದು ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಬೆಂದಾಗ. ಆದರೆ ವಿಜಯ್ ಮಾಡೋದು ಆ ಥರ ಇರಲ್ಲ, ಎಲ್ಲವೂ ಕೂಡ ಸಾಫ್ಟಾಗಿ ಟಚ್ ಮಾಡಿ ಹಿಂಗೆ ಮುರಿತಾ ಇದ್ದರೆ ಚಪಾತಿನ ಎಷ್ಟು ಸಾಫ್ಟ್ ಇರುತ್ತೆ ಗೊತ್ತಾ, ಸಖತ್ತಾಗಿ ಮಾಡ್ತಾರೆ. ಮತ್ತು ಸ್ಪೀಡ್ ಮಾಡ್ತಾರೆ ಅವರು. ನಾನು ಆ ರೀತಿ ಎಲ್ಲ ಚಪಾತಿನ ಒತ್ತಿ ಒತ್ತಿ ಒಂದೊಂದೇ ಇಟ್ಕೊಂಡು ಎಲ್ಲ ಒತ್ತಿ ಇಟ್ಕೊಂಡು ಆಮೇಲೆ ಬೇಯಿಸ್ತೀನಿ. ವಿಜಯ್ ಹಂಗಲ್ಲ, ಒಂದೊಂದೇ ಅಲ್ಲಲ್ಲೇ ಒತ್ತುತ್ತಾರೆ, ಅಲ್ಲಲ್ಲೇ ಗ್ಯಾಸ್ ಮೇಲೆ ಹಾಕಿ ಬೇಯಿಸ್ತಾ ಇರ್ತಾರೆ. ನನಗೆ ಅಷ್ಟೊಂದು ಸ್ಪೀಡೆಲ್ಲ ಬರಲ್ಲ, ಬಟ್ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಬಟ್ ಚೆನ್ನಾಗಿ ಮಾಡ್ತೀನಿ. ಅಷ್ಟೊಂದೇನು ಕೆಟ್ಟದಾಗಂತೂ ಮಾಡಲ್ಲ. ನಿಜವಾಗ್ಲೂ ನೀವು ನೋಡ್ಬೋದು ಶೇಪ್ಗಳೆಲ್ಲ ಸಖತ್ತಾಗಿ ಬಂದಿದೆ. ನಾನು ಹಂಗೇ ಸಖತ್ತಾಗಿ ಮಾಡ್ತೀನಿ. ನನಗೆ ಎಷ್ಟು ಅಡುಗೆ ಬರುತ್ತೆ ಅದೆಲ್ಲದೂ ಕೂಡ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಒಂದಷ್ಟು ನಾರ್ತ್ ಇಂಡಿಯನ್ಸ್ ಅಡುಗೆನೂ ಕೂಡ ಕಲ್ತಿದ್ದೀನಿ, ಸೌತ್ ಇಂಡಿಯನ್ ಅಡುಗೆಗಳು ಕೂಡ ಬರುತ್ತೆ. ನಾನೇನಕ್ಕಪ್ಪ ಜಾಸ್ತಿ ಕುಕ್ಕಿಂಗ್ ಮಾಡಲ್ಲ ಅಂತ ಅಂದರೆ ನಮ್ಮ ಮನೇಲಿ ನಮ್ಮ ಯಜಮಾನ್ರೆ ಇದ್ದಾರಲ್ಲ, ಸೊ ಅವ್ರು ಮಾಡೋದ್ರಿಂದ ನಾನು ಮಾಡಲ್ಲ ಅಷ್ಟೇ. ಬಟ್ ಅವ್ರಿಗೆ ಇಷ್ಟ ಇದೆ ಕುಕ್ಕಿಂಗ್ ಎಲ್ಲ ಮಾಡೋದಕ್ಕೆ. ನನಗೆ ಬೇರೆ ಕೆಲಸ, ನನಗೆ ಇನ್ಯಾವ ಕೆಲಸನೂ ಕೂಡ ಮಾಡಿಸೋದಕ್ಕೆ ಇಷ್ಟ ಆಗಲ್ಲ. ವಿಜಯ್ ಹತ್ರ ಕಸ ಗುಡಿಸು, ಪಾತ್ರೆ ತೊಳೆಸು, ಈ ರೀತಿ ಎಲ್ಲ ನನಗೆ ಇಷ್ಟ ಆಗಲ್ಲ, ಗಂಡಸ ಹತ್ರ ಅವೆಲ್ಲ ಮಾಡಿಸೋದಕ್ಕೆ. ಬಟ್ ಕುಕ್ಕಿಂಗು ಇಷ್ಟ ಇಲ್ಲ. ಬಟ್ ಅವ್ರಿಗೇನಪ್ಪ ಅಂತಂದರೆ ಅವ್ರಿಗೆ ಚಿಕ್ಕದ್ರಿಂದನೂ ತುಂಬಾ ಆಸೆ ಇತ್ತಂತೆ ಶೆಫ್ ಆಗಬೇಕು ಅಂತ. ಸೊ ಹಾಗಾಗಿ ಶೆಫ್ ಆಗೋದಕ್ಕಾಗಲಿಲ್ಲ, ಏಕೆಂದರೆ ನಮ್ಮ ಅತ್ತೆ ಒಬ್ಬರೇ ಸಿಂಗಲ್ ಪೇರೆಂಟ್ ಆಗಿ ಅವರು ಶೆಫ್ ಕೋರ್ಸ್ಗೆಲ್ಲ ಹಾಕೋದಕ್ಕಾಗಲಿಲ್ಲ, ಅವ್ರ ಕೈಲಾಗಲಿಲ್ಲ. ಪಾಪ ಅವರು ಒಬ್ಬರೇ ಕಷ್ಟಪಡ್ತಾಯಿದ್ರು, ಇಬ್ಬರು ಮಕ್ಕಳ ಸಾಕೋದು ಕಷ್ಟ ತಾನೇ ಸಿಂಗಲ್ ಪೇರೆಂಟ್ ಇದ್ದು. ಸೊ ಹಾಗಾಗಿ ಆಗಲಿಲ್ಲ ಅವ್ರಿಗೆ. ಅದೇ ಯೋಚನೆ ಮಾಡ್ತಾ ಇರ್ತಾರೆ, ನಾನು ಶೆಫ್ ಆಗಬೇಕಂತ ತುಂಬ ಆಸೆ ಇತ್ತು, ಅದು ಕನಸಾಗೆ ಉಳ್ಕೊಂತು ನನಗೆ ಅಂತ. ಬಟ್ ನಾನು ಇವಾಗಲೂ ಕೂಡ ಹೇಳ್ತೀನಿ, ನಿಂಗೆ ಇಷ್ಟ ಇದ್ದರೆ ನೀನು ಮಾಡು ಅಂತ. ಬಟ್ ಅವರು ಈಗೆಲ್ಲ ಇಂಟ್ರೆಸ್ಟ್ ಎಲ್ಲ ಕಳ್ಕೊಬಿಟ್ಟಿದ್ದಾರೆ. ಇವಾಗ ಏನಿದ್ರು ಇಲ್ಲ, ನಾನು ನಿಮಗೆ ಎಲ್ಲ ಮಾಡಿ ಬಡಿಸ್ತೀನಿ ಅಂದ್ಬಿಟ್ಟು ಖುಷಿಯಿಂದ ನಮಗೆಲ್ಲ ಅಡುಗೆ ಮಾಡ್ತಾರೆ. ನಮಗೆ ಅಂತಲ್ಲ, ನಮ್ಮ ಫ್ಯಾಮಿಲಿಲಿ ಯಾರು ಬಂದರೂ ಕೂಡ ತುಂಬ ಖುಷಿಯಾಗಿ ಅಡುಗೆ ಮಾಡಿ ಬಡಿಸ್ತಾರೆ. ಯಾವುದೇ ರೀತಿ ಏನೂ ಅಂದ್ಕೊಳ್ಳಲ್ಲ ಅವರು, ತಡಿ ಅವ್ರು ಬಂದಿದ್ದಾರೆ, ಅವ್ರು ಮುಂದೆ ಮಾಡಬಾರ್ದು ಆ ರೀತಿ ಏನೂ ಅಂದ್ಕೊಳ್ಳಲ್ಲ. ಏಕೆಂದರೆ ಅಮ್ಮ ಮಗ ಇಬ್ಬರೇ ಜೊತೇಲಿ ಬೆಳೆದಿರೋದ್ರಿಂದ ಅವ್ರಿಗೆ ಅವ್ರ ಅಮ್ಮನ ಕಷ್ಟ ಏನು ಅನ್ನೋದು ಗೊತ್ತಿರುತ್ತೆ. ಮತ್ತು ಇವರು ಅವ್ರ ಅಮ್ಮಂಗೆ ಹೆಲ್ಪ್ ಮಾಡಿಕೊಂಡು ಅವಾಗಿಂದ ಬಂದಿರೋದ್ರಿಂದ ಸೊ ನನಗೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಚಪಾತಿಗೆ ಆಯಿಲ್ ಹಾಕ್ತಾರೆ, ಬಟ್ ನಾನಿಲ್ಲಿ ಮಕ್ಕಳಿಗೆ ಅಲ್ವಾ ಅಂದ್ಬಿಟ್ಟು ತುಪ್ಪ ಎಲ್ಲ ಹಾಕಿ ಮಾಡ್ತೀನಿ. ವಿಜಯ್ ಕೂಡ ಅದೇ ಅಂತಾರೆ. ತಿನ್ನೋದ್ರಲ್ಲಂತೂ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ನಮಗೆ ಕಾಂಪ್ರಮೈಸ್ ಆಗೋದೇ ಇಲ್ಲ. ಇವಾಗಿದ್ದು ಬೇಕಾ ಇವಾಗಲೇ ಆರ್ಡ್ರ್ ಮಾಡ್ಕೊಂಡು ತಿಂತೀವಿ, ಇವಾಗಿದ್ದು ಮಾಡ್ಕೊಂಡು ತಿನ್ನಬೇಕಾ ಇವಾಗಲೇ ಮಾಡ್ಕೊಂಡು ತಿಂತೀವಿ. ಆ ರೀತಿ ವಿಜಯ್ ಈಗೇನಾದರೂ ಮಾಡಿಕೊಡ್ಬೇಕಾ ಪಟ್ಟಂತ ಮಾಡಿಕೊಡ್ತಾರೆ, ತಿನ್ನಿ ಅಷ್ಟೇ. ಒಟ್ಟಿನಲ್ಲಿ ಊಟ ತಿಂಡಿಲೆಲ್ಲ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋಲ್ಲ. ಊಟ ಚೆನ್ನಾಗಿಲ್ಲ ಅಂದರೆ ತಿನ್ನೋದೇ ಇಲ್ಲ ನಾವು. ಊಟದಲ್ಲಿ ಮಾತ್ರ ನಮಗೆಲ್ಲವೂ ಬೇಕೇ ಬೇಕಂತ ಹೇಳ್ಬೋದು. ಬೇರೆದ್ರಲ್ಲಿ ಒಂದು ಪಕ್ಷ ಒಂಚೂರು ಕಮ್ಮಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಶಾಪಿಂಗು ಅದು ಇದು ಅಂತ. ಬಟ್ ಊಟದಲ್ಲಿ ಮಾತ್ರ ಕಮ್ಮಿ ಮಾಡಲ್ಲ. ಬಟ್ ಇಲ್ಲಿವರೆಗೂ ಶಾಪಿಂಗಲ್ಲೂ ಕೂಡ ಕಮ್ಮಿ ಮಾಡಿಲ್ಲ. ಹೇಳ್ಬೇಕಂದ್ರೆ ನಾನು ವೀಕ್ಲಿ ಒನ್ಸ್ ಟೈಮ್ ಶಾಪಿಂಗ್ ಅಂತ ಹೋಗ್ತಾ ಇರ್ತೀನಿ. ಕಾರ್ಡ್ ಕೊಟ್ಟು ಕಳಿಸ್ಬಿಡ್ತಾರೆ ವಿಜಯ್, ನಿನ್ಗೆ ಏನು ಬೇಕು ತಗೋ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ಅವ್ರು ಯಾವುದಕ್ಕೂ ಕೂಡ ನನಗೆ ಕಂಡೀಷನ್ ಹಾಕಲ್ಲ. ಸೊ ಆ ರೀತಿ ನನ್ನ ನೋಡ್ಕೊತಾ ಇದ್ದಾರೆ. ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಯಾವುದು ಬೇಡ ಅಂತ ಅನ್ನಲ್ಲ, ಏಕೆಂದರೆ ನನ್ನ ಗಂಡ ಚೆನ್ನಾಗಿ ದುಡಿತಾ ಇದ್ದಾರೆ, ನನಗೆ ಕೊಡಿಸ್ತಾ ಇದ್ದಾರೆ. ಸೊ ಏನಪ್ಪ ಅಂತಂದರೆ ನೀನು ಇದು ಮಾಡಬೇಡ ಇದು ಬಿಡಬೇಡ ಅಂತ ಅನ್ನಲ್ಲ, ನೀನು ಕೆಲ್ಸಕ್ಕೆ ಹೋಗು ಅಂತಲೂ ಕೂಡ ಹೇಳಲ್ಲ. ಬಟ್ ಲಾಗ್ಸ್ ಮಾಡೋದು ಕೂಡ ಅವ್ರಿಗೆ ಇಷ್ಟ ಇಲ್ಲ.
ಆದರೂ ನಾನು ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ನನಗೆ ಇಷ್ಟ ಲಾಗ್ಸಲ್ಲಿ ಇರಬೇಕು. ನನಗೆ ದುಡ್ಡು ಬರುತ್ತೆ ಅನ್ನೋದು ಇಲ್ಲ ನನಗೆ ಯೂಟ್ಯೂಬಿಂದ. ಇನ್ಸ್ಟಾಗ್ರಾಮ್ ಮಾಡಿದ್ರೆ, ಯೂಟ್ಯೂಬ್ ಮಾಡಿದ್ರೆ ದುಡ್ಡು ಬರುತ್ತೆ ಅನ್ನೋದು ನನಗೆ ಇಂಟೆನ್ಷನ್ ಇಲ್ಲ. ನನಗೇನಂದರೆ ನನ್ನ ಎಲ್ಲರೂ ಐಡೆಂಟಿಫೈ ಮಾಡಬೇಕು, ನನ್ನ ಗುರುತಿಸ್ಬೇಕು ಆಚೆ ಎಲ್ಲಾದರೂ ಹೋದರೆ. ಈ ರೀತಿ ನನಗೂ ಆಸೆ ಇರೋದು. ನನಗೂ ದುಡ್ಡು ಮಾಡಬೇಕು ಅನ್ನೋದು ಆಸೆ ಏನೂ ಇಲ್ಲ. ಇರೋದ್ರಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ಹೇಳ್ಬೇಕಂದ್ರೆ ನನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಾರೆ. ತುಂಬ ಚೆನ್ನಾಗಿದ್ದೀವಿ ನಾನು, ನನ್ನ ಗಂಡ, ನನ್ನ ಮಕ್ಕಳು ಅಂತ. ತಿನ್ನೋದು ಇವಾಗ ಇದು ಬೇಕಾ ಇದು ಬುಕ್ ಮಾಡ್ಕೊಂಡು ತಿಂತೀವಿ, ಎಲ್ಲ ಮಾಡ್ಕೊತೀವಿ, ಎಲ್ಲ ಚೆನ್ನಾಗಿದೆ, ಸುತ್ತಾಡ್ಕೊಂಡು ಆರಾಮಾಗಿದ್ದೀವಿ. ಬಟ್ ನನಗೆ ಐಡೆಂಟಿಫೈ ಮಾಡಬೇಕು. ಆಚೆ ಯಾರಾದರೂ ಎಲ್ಲಾದರೂ ಹೋದರೆ ಇವರಲ್ವಾ ಲಾಗ್ಸ್ ಮಾಡ್ತಾರಲ್ವಾ ಅಂತ ಐಡೆಂಟಿಫೈ ಮಾಡಬೇಕು. ಅದೇ ನನಗೊಂದು ಆಸೆ. ಸೊ ಅದು ಎಲ್ಲ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸ್ದೆ. ಫುಲ್ ಏನು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ, ಸ್ವಲ್ಪನೇ. ಮಕ್ಕಳೆಲ್ಲ ಹೋದ್ಮೇಲೆ ಸೊ ಆಮೇಲೆ ನಾನು ಪೂಜೆ ಎಲ್ಲ ಮಾಡ್ಕೊತೀನಿ. ಮನೆ ಕ್ಲೀನ್ ಮಾಡಿರೋದೆಲ್ಲ ನಾನು ಶೂಟ್ ಮಾಡ್ಕೊಂಡಿಲ್ಲ, ಅದೆಲ್ಲ ಮಾಡಿಬಿಡ್ತೀನಿ. ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಾಪೆಲ್ಲ ಹಾಕಿ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ. ನೀವಿಲ್ಲಿ ನೋಡ್ಬೋದು ನಾನು ಪೂಜೆಗೆಲ್ಲ ಮಾಡ್ತಾಯಿದ್ದೀನಿ. ಸೊ ಅವತ್ತು ತಲೆ ಸ್ನಾನ ಇರಲಿಲ್ಲ ನಂದು. ವೀಕ್ಲಿ 2 ಡೇಸ್ ನಾನು ತಲೆ ಸ್ನಾನ ಮಾಡೋದು. ಅವತ್ತು ತಲೆ ಸ್ನಾನ ಇರಲಿಲ್ಲ. ಸೊ ಇನ್ನೆಲ್ಲ ಬೇರೆ ದಿನ ಎಲ್ಲ ಮೈ ತೊಳ್ಕೊಂಡೆ ಪೂಜೆ ಮಾಡ್ತೀನಿ. ಸೊ ಇನ್ನೇನು ತಿಂದಿರಲ್ಲ ಅಲ್ಲ. ಸೊ ಹಾಗಾಗಿ ಅಕಸ್ಮಾತ್ ಏನಾದರೂ ನಾನ್ ವೆಜ್ ಎಲ್ಲ ತಿಂದಿದ್ರೆ ಪೂಜೆ ಮಾಡೋದಕ್ಕೆಲ್ಲ ಹೋಗಲ್ಲ. ನಾನ್ ವೆಜ್ ತಿಂದಿಲ್ಲ ಅಂದರೆ ಮೈ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಸೊ ಇನ್ನು ಮಕ್ಕಳು ಬಂದುಬಿಡ್ತಾರೆ, ಅಂದರೆ ದುಬಿಗೆ ಬರ್ತಾನೆ 12:30ಗೆ. ಸೊ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ಮನೇಲಿ ಏನೇನೆಲ್ಲ ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಬಿಡ್ತೀವಿ. ಮತ್ತು ಮಧ್ಯಾಹ್ನ ಲಂಚ್ಗೆಲ್ಲ ಕುಕ್ ಮಾಡ್ಕೊಬಿಡ್ತೀವಿ. ವಿಜಯ್ ನಾನು ಇಬ್ಬರು ಸೇರಿ ಅಡುಗೆ ಕೆಲಸನೂ ಕೂಡ ಮುಗಿಸ್ಕೊಬಿಡ್ತೀವಿ. ಅವರು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನನಗೆ ಪ್ರಾಬ್ಲಮ್ ಇಲ್ಲ. ನನಗೇನಾದರೂ ಹೆಲ್ಪ್ ಬೇಕಂದರೆ ಅವರು ಮಾಡ್ತಾರೆ, ಅವ್ರಿಗೇನಾದರೂ ಹೆಲ್ಪ್ ಬೇಕಂದರೆ ನಾನು ಮಾಡ್ತೀನಿ. ನಾವು ಗಂಡ ಹೆಂಡತಿ ಮಕ್ಕಳು ತುಂಬ ಚೆನ್ನಾಗಿದ್ದೀವಿ. ಸುತ್ತಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಎಲ್ಲ ಚೆನ್ನಾಗಿದ್ದೀವಿ. ಬಟ್ ಸ್ವಲ್ಪ ಜನ ಏನಪ್ಪ ಅಂತ ಅಂದರೆ ಸಹಿಸೋದಿಲ್ಲ, ಇದನ್ನೇ ಸಹಿಸಲ್ಲ. ಇಲ್ಲದೇ ಇರೋದೆಲ್ಲ ಕತೆಗಳು ಹೇಳ್ತಾರೆ, ಇಲ್ಲದೇ ಇರೋದೆಲ್ಲ ತಂದಿಕ್ತಾರೆ. ನೀವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು. ನಾವು ಯಾರ ಮಾತಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಮ್ಮ ಲೈಫ್ ಏನಿದೆ, ನಾವು ಸುತ್ತಾಡಬೇಕು, ತಿನ್ನಬೇಕು, ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು, ಇಷ್ಟೇ ನಮ್ಮ ಮೈಂಡಲ್ಲಿ ಇರೋದು. ಇರೋಕ್ಕೆ ಮನೆ ಇದೆ, ಸೈಟ್ ಇದೆ, ಮತ್ತು ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಇಷ್ಟೇ ನಮಗೆ ಬೇಕಾಗಿರೋದು. ನಾವು ಇರೋದ್ರಲ್ಲಿ ನೆಮ್ಮದಿಯಾಗಿದ್ದೀವಿ, ನಿಜವಾಗ್ಲೂ ಆರಾಮಾಗಿದ್ದೀವಿ. ಸೊ ಅದರಲ್ಲೇ ಖುಷಿಯಾಗಿದ್ದೀವಿ. ಇವಾಗಿನ ಲೈಫ್ ಎಂಜಾಯ್ ಮಾಡ್ತಾಯಿದ್ದೀವಿ ನಾವು. ಇವಾಗ ಲೈವ್ ಯಾವ ರೀತಿ ನಾವು ನಮ್ಮ ಲೈಫ್ ಹೋಗ್ತಾ ಇದೆ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಸ್ವಲ್ಪ ಜನ ಅದನ್ನು ಕೂಡ ಸಹಿಸೋದಿಲ್ಲ. ನೀವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಾರೆ. ಬಟ್ ಅದು ಅನ್ಕೊಳ್ಳಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಬಟ್ಟೆಗಳಿತ್ತು, ಒಂದಷ್ಟು ಬಟ್ಟೆಗಳನ್ನೆಲ್ಲ ಎತ್ಕೊಂಬಂದು ಫೋಲ್ಡ್ ಮಾಡಿ ಜೋಡಿಸೋಣ ಅಂದ್ಬಿಟ್ಟು ಜೋಡಿಸ್ತಾ ಇದೆ. ಸುತ್ತಮುತ್ತ ಇರೋಂಥ ಜನಗಳು ಬಿದ್ದರೂ ಮಾತಾಡ್ತಾರೆ, ಎದ್ರೂ ಮಾತಾಡ್ತಾರೆ, ಚೆನ್ನಾಗಿದ್ರೂ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ. ಯಾರ ಮಾತಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು. ನಮ್ದು ಏನೈತೆ ನಾವು ನೋಡ್ಕೊಳ್ಬೇಕು. ನಮ್ಮ ಲೈಫಲ್ಲಿ ಏನು ನಡೀತಾರೆ ಅನ್ನೋದು ನಮಗೆ ಗೊತ್ತಿರುತ್ತೆ. ನಮ್ಗೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಬೇಕು, ನಾವೇನು ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಬಟ್ ಬೇರೆಯವ್ರ ಮಾತಿಗೆ ಕಿವಿ ಕೊಡ್ದೇ ನಮ್ಮ ಲೈಫ್ ನಾವು ನೋಡ್ಕೊಂಡೋದ್ರೆ ನಿಜವಾಗ್ಲೂ ನಮ್ಮ ಸಂಸಾರ ಚೆನ್ನಾಗೇ ಇರುತ್ತೆ. ಸೊ ನಿಮ್ಗೆ ಹೇಳೋದೂ ಅಷ್ಟೇ, ನಿಮ್ಮ ಸಂಸಾರ ನೀವು ಚೆನ್ನಾಗಿರಬೇಕು ಅಂದರೆ ಬೇರೆಯವ್ರ ಮಾತುಗಳಿಗೆ ಕಿವಿ ಕೊಡ್ದೇ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನಗೆ ವಿಜಯ್ ಆಗಿರೋ ಮೋಸದಿಂದ ನಾವು ಇಷ್ಟೆಲ್ಲ ಬುದ್ಧಿ ಕಲ್ತಿದ್ದೀವಿ. ನಿಮ್ಮ ಹತ್ರ ಹೇಳ್ಬೇಕನ್ನಿಸ್ತು, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.